ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಬಿಂದಾಸ್ ಜೀವನ ನಡೆಸ್ತಾ ಇರುವುದಕ್ಕೆ ಸಾಕ್ಷಿ ಲಭ್ಯವಾಗಿದೆ. ಮೊನ್ನೆ ಒಂದು ಫೋಟೋ ಹಾಗೂ ವಿಡಿಯೋ ವೈರಲ್ ಆಗಿದ್ವು. ಇವತ್ತು ಮತ್ತೊಂದು ಫೋಟೋ ವೈರಲ್ ಆಗಿದ್ದು ಜೈಲಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಫೋಟೋ ವಿಡಿಯೋದಲ್ಲಿ ದರ್ಶನ್ ಇದ್ದವರ ಕ್ರೈಮ್ ಹಿಸ್ಟರಿ ಭಯಾನಕವಾಗಿದ್ದು ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮೊನ್ನೆ ಫೋಟೋ ವಿಡಿಯೋ ಆಯ್ತು, ಇವತ್ತು ಮತ್ತೊಂದು ಫೋಟೋ ಬಯಲು. ವಿಗ್ ಇಲ್ಲದೆ ಬೆಡ್ ಮೇಲೆ ಕುಳಿತ ಮೊಬೈಲ್ ನೋಡುತ್ತಿದ್ದಾನೆ ದಾಸ. ಎಸ್, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿಯಾಗಿ ಅಂತರಾಗಿ ಜೈಲು ಸೇರಿರುವ ನಟ ಫುಲ್ ಬಿಂದಾಸ್ ಆಗಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ನಿನ್ನೆ 2 ಸಾಕ್ಷಿಗಳು ಲಭ್ಯವಾಗಿದ್ವು. ಆದರೆ ಇವತ್ತು ಕೂಡ ದರ್ಶನ್ ಜೈಲಲ್ಲಿ ಇರುವಂತಹ ಮತ್ತೊಂದು ಫೋಟೋ ಲಭ್ಯವಾಗಿದೆ. ದಾಸ ಬೆಡ್ ಮೇಲೆ ವಿಗ್ ಇಲ್ಲದೆ ಕುಳಿತಿರುವ ಫೋಟೋದಲ್ಲಿ ದರ್ಶನ್ ಜೊತೆ ಮತ್ತೊಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ. ಆ ವ್ಯಕ್ತಿ ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸ್ತಾ ಇದ್ದಾನೆ. ಹಾಗಾದ್ರೆ ಸೆಂಟ್ರಲ್ ಜೈಲಲ್ಲಿ ಮೊಬೈಲ್ ಬಳಕೆಗೆ ಅವಕಾಶ ಕೊಟ್ಟವ್ರು ಯಾರು? ಜೈಲಲ್ಲಿ ಹಣವಂತರು ಪ್ರಭಾವಿಗಳಿಗೆ ಎಲ್ಲ ಫೆಸಿಲಿಟಿ ಕೊಡ್ತಾರಾ? ಮನಪರಿವರ್ತನೆಗೆ ಅಂತ ಜೈಲಿಗೆ ಹೋಗೋ ಆರೋಪಿಗಳು ಐಷಾರಾಮಿ ಜೀವನ ಹೇಗೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ದರ್ಶನ್ ಜೊತೆ ಇದ್ದನಾಗ ಸೀನಾನ ಕ್ರೈಮ್ ಹಿಸ್ಟರಿ ಭಯಾನಕ. 8 ಕೊಲೆ ಕೇಸಲ್ಲಿ ನಾಗ A1, ಸೀನಾ ಕೊಲೆ ಕೇಸಲ್ಲಿ ಅಪರಾಧಿ. ಹೌದು, ನಟ ದರ್ಶನ್ ಜೊತೆ ಫೋಟೋದಲ್ಲಿ ಇರುವ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಈ ಕುಳ್ಳ ಸೀನನ ಕ್ರೈಮ್ ಹಿಸ್ಟರಿ ನೋಡಿದ್ರೆ ಒಂದು ಕ್ಷಣ ಶಾಕ್ ಆಗತ್ತೆ. ಯಾಕಂದ್ರೆ 2004ರಿಂದಲೂ ಕೂಡ ನಾಗನ ಮೇಲೆ ಅನೇಕ ಪ್ರಕರಣಗಳು ಇದೆ. ಕೊಲೆ ಯತ್ನ, ರಾಬರಿ ಪ್ರಕರಣಗಳು ಸೇರಿ ಒಟ್ಟು 23 ಕೇಸ್ಗಳು ನಾಗನ ಮೇಲಿದೆ. ಇದರಲ್ಲಿ 10 ಕೊಲೆ ಪ್ರಕರಣದಲ್ಲಿ ವಿಲ್ಸನ್ ಗಾರ್ಡನ್ ನಾಗ A1 ಆರೋಪಿಯಾಗಿದ್ದಾನೆ. ಕಳೆದ ವರ್ಷ ತಮ್ಮ ಸಹಚರರ ಮೂಲಕ ಆಗತಾನೆ ಜೈಲಿಂದ ಹೊರಬಂದ ಸಿದ್ದಾಪುರ ಮಹೇಶನನ್ನ ನಾಗ ಫಿನಿಶ್ ಮಾಡಿಸಿದ್ದ. ಈಗ ಮಹೇಶನ ಕೊಲೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಜೈಲಲ್ಲಿ ಇದ್ದಾನೆ. ಇನ್ನು ದರ್ಶನ್ ಜೊತೆ ಜೈಲಲ್ಲಿ ಇರುವಂತಹ ಮತ್ತೊಬ್ಬ ರೌಡಿ ಶೀಟರ್ ಕುಳ್ಳ ಸೀನಾ ಸಜಾ ಕೈದಿ. ವಿಡಿಯೋ ಕಾಲ್ನಲ್ಲಿ ಮಾತನಾಡಿಸೋದು ಧರ್ಮ ಕೂಡ ಸಜಾ ಕೈದಿಯಾಗಿದ್ದಾನೆ. ದರ್ಶನ್ಗೆ ಜೈಲಲ್ಲಿ ಸಜಾ ಕೈದಿಗಳು ಸಾಕಷ್ಟು ಹತ್ತಿರವಾಗಿದ್ದಾರೆ. ಇದೇ ಕಾರಣಕ್ಕೆ ದರ್ಶನ್ಗೆ ಬೆಡ್ಡು, ಫುಡ್ಡು, ದಮ್ಮು ಎಲ್ಲ ಕೂಡ ಸಪ್ಲೈ ಆಗ್ತಾ ಇದೆ. ಜೈಲಲ್ಲಿ ಕುಳ್ಳ ಸೀನಾ ಆತನ ಹವಾ ಹೇಗಿದೆ ಅಂತ ನೋಡೋದಾದ್ರೆ ಶಾಕ್ ಆಗೋದು ಪಕ್ಕ. ವಿಲ್ಸನ್ ಗಾರ್ಡನ್ ನಾಗ ಕ್ರೈಮ್ ಲೋಕದ ಪ್ರಾರಂಭದ ದಿನದಲ್ಲಿ ನಾಗನಿಗೆ ಗುರುವಾಗಿದ್ದಂತೆ ಈ ಸೀನಾ. ಜೈಲಲ್ಲಿ ಸೀನನ ಬರ್ತ್ಡೇಗೆ ಜೈಲು ಅಧಿಕಾರಿಗಳು ಗನ್ ಕೇಕ್ ಮಾಡಿಸಿಕೊಟ್ಟಿದ್ದಾರೆ. ಈ ಗನ್ ಕೇಕ್ ಕಟ್ ಮಾಡಿ ಸೀನಾ ವಿಲ್ಸನ್ ಗಾರ್ಡನ್ ನಾಗನ ಫೋಟೋಗೆ ಫೋಸ್ ಕೊಟ್ಟಿದ್ದಾನೆ. 2006ರಲ್ಲಿ ಕೊಲೆ ಪ್ರಕರಣದಲ್ಲಿ ಶ್ರೀನಿವಾಸ್ಗೆ ಸಜೆ ಕೂಡ ಆಗಿದೆ. ಸಜೆ ಆಗಿರೋ ಕೈದಿಗಳು ಸಾಧಾರಣವಾಗಿ ಬಿಳಿ ಬಟ್ಟೆ ಹಾಕಬೇಕು. ಆದ್ರೆ ಶ್ರೀನಿವಾಸ್ ಮತ್ತು ಧರ್ಮ ಸಜೆ ಆದ್ರೂ ಕೂಡ ಬಿಳಿ ಬಟ್ಟೆ ಧರಿಸುವುದಿಲ್ಲ. ಅದರಲ್ಲೂ ಈ ಇಬ್ಬರು ಜೈಲಾಧಿಕಾರಿಗಳಿಗೆ ಶ್ರೀನಿವಾಸ್ ಕ್ಯಾರೆ ಅಂತಾನು ಅನ್ವಲ್ವಂತೆ. ಇನ್ನು A2 ಕೊಲೆ ಆರೋಪಿ ದರ್ಶನ್ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ಕೊಲೆ ಯತ್ನದ ಕೇಸ್ನ ಆರೋಪಿಯಾಗಿದ್ದ ಸತ್ಯಗಾಗಿ ಪೊಲೀಸರು ಹುಡುಕಾಟ ಮಾಡಿದ್ದಾರೆ. ಮಾಜಿ ರೌಡಿ ಶೀಟರ್ ಜಾನಿ ಅಲಿಯಾಸ್ ಜನಾರ್ದನ್ ಮನೆ ಬಳಿ ಬ್ಯಾಡ್ರಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸತ್ಯ ಮನೆಯಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸತ್ಯನನ್ನ ಹುಡುಕಿ ಆತನ ವಿಚಾರಣೆ ನಡೆಸಿ ಯಾವಾಗ ವಿಡಿಯೋ ಕಾಲ್ ಮಾಡಿದ್ದ, ಯಾವ ಉದ್ದೇಶಕ್ಕಾಗಿ ಮಾಡಿದ್ದ ಅಂತ ವಿಚಾರಣೆ ಮಾಡಲಿದ್ದಾರೆ. ಮತ್ತೊಂದು ಅಪ್ಡೇಟ್ ಅಂದ್ರೆ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಸೀನಾನ ಜೊತೆ ತೆಗೆದಿದ್ದು ಮತ್ತೋರ್ವ ರೌಡಿ ಶೀಟರ್ ವೇಲು ಎಂಬ ಮಾಹಿತಿ ಲಭ್ಯವಾಗಿದೆ. ಈ ವೇಲು ಫೋಟೋ ತೆಗೆದು ಮೈಸೂರು ಸೇರಿ ಬೇರೆ ಬೇರೆ ಕಡೆ ಶೇರ್ ಮಾಡಿದ್ದ. ಮಾಧ್ಯಮದಲ್ಲಿ ಸುದ್ದಿ ಬಿತ್ತಿರ ಬೆನ್ನಲ್ಲೇ ಜೈಲಲ್ಲಿ ವೇಲು ಮೇಲೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳ ಸೀನಾ ಕೆಂಡ ಕಾರಿದ್ದಾರೆ. ಫೋಟೋ ತೆಗೆದು ವೈರಲ್ ಮಾಡಿದ ರೌಡಿ ಶೀಟರ್ ವೇಲು ಮೇಲೆ ಕೆಲ ರೌಡಿ ಶೀಟರ್ಗಳು ಹಲ್ಲೆ ಮಾಡಿದ್ದಾರಂತೆ. ಒಟ್ಟಾರೆಯಾಗಿ ಹಣವಂತರು ಪ್ರಭಾವಿಗಳಿಗೆ ಪರಪ್ಪನ ಅಗ್ರಹಾರ ಸೆರೆಮನಿಯಲ್ಲ, ಅರಮನೆ ಅನ್ನೋದಂತೂ ಸುಳ್ಳಲ್ಲ. ಪ್ರಶಾಂತ್ ಕೆಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.